ಕನ್ನಡ ನಾಡು ಚಿನ್ನದ ಬೀಡು. ಇಲ್ಲಿನ ಮಣ್ಣು ಸುವರ್ಣಮಯ. ಇಲ್ಲಿನ ಜನರ ಮನಸ್ಸು ಚಿನ್ನದಂಥದ್ದು. ದೇಶದ ಸಮಾಜದ ಅಭ್ಯುದಯದ ಬಗ್ಗೆ ನಿರಂತರ ಚಿಂತಿಸಿ ಯೋಜನೆ ರೂಪಿಸಿ ಸಮೃದ್ಧ ಕನ್ನಡ ನಾಡನ್ನು ಕಟ್ಟಿದ ಮಹನೀಯರನೇಕರನ್ನು ಇತಿಹಾಸದುದ್ದಕ್ಕೂ ಕಾಣಬಹುದು. ಮೈಸೂರು ಪ್ರಾಂತವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಅಭಿವೃದ್ಧಿ ಹೊಂದಿದ ನಾಡೆಂದು ಮೈಸೂರು ಹೆಸರಾಗಿತ್ತು. ಮೈಸೂರು ಅರಸರು ಯುದ್ಧ ವಿಲಾಸಗಳಿಗೆ ಹಣವೆಚ್ಚ ಮಾಡದೆ ಅಭಿವೃದ್ಧಿಯೇ ಧ್ಯೇಯ ಎಂದು ನುಡಿದು ನಡೆದರು. ಸರ್ ಎಂ ವಿಶ್ವೇಶ್ವರಯ್ಯನವರಂತೂ ಕನ್ನಡ ನಾಡಿನ ಅಷ್ಟೇ ಏಕೆ ದೇಶದ ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡರು. ಪುಣೆಯಿಂದ ಪಣಜಿವರೆಗೆ, ಹೈದರಾಬಾದ್ನಿಂದ ತಿರುವನಂತಪುರದವರೆಗೆ ಇವರು ನಿರ್ಮಿಸಿಕೊಟ್ಟ ವಿದ್ಯುತ್ ಹಾಗೂ ನೀರಾವರಿ ಅಣೆಕಟ್ಟುಗಳೆಷ್ಟೋ, ನಗರ ನೈರ್ಮಲ್ಯ ಯೋಜನೆಗಳೆಷ್ಟೋ. ಇವರು ಮೈಸೂರು ದಿವಾನರಾಗಿದ್ದಾಗ ಸ್ಥಾಪಿಸಿದ್ದ ಅನೇಕ ಬೃಹತ್ ಕಾರ್ಖಾನೆಗಳು ಇಂದಿಗೂ ನಡೆಯುತ್ತಿವೆ. ಇವರ ಇಂಜಿನಿಯರಿಂಗ್ ಕೌಶಲ, ಕನ್ನಂಬಾಡಿ ಅಣೆಕಟ್ಟು ಸ್ವಯಂಚಾಲಿತ ಕ್ರೆಸ್ಟ್ ಗೇಟ್ ಅಳವಡಿಸಿದ ದೇಶದ ಮೊದಲ ಅಣೆಕಟ್ಟು, ಇಂದಿಗೂ ಇದರ ಗಟ್ಟಿತನಕ್ಕೆ ಸಾಟಿಯಿಲ್ಲ. ಏಷ್ಯಾದ ಮೊಟ್ಟಮೊದಲ ವಿದ್ಯುತ್ ಕೇಂದ್ರವಾದ ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರವನ್ನು ದೇಶಕ್ಕೆ ಸಮರ್ಪಿಸಿದ್ದು ಕನ್ನಡ ನಾಡು. ಮೊದಲ ಸಿಮೆಂಟ್ ರಸ್ತೆ ನಿರ್ಮಿತವಾಗಿದ್ದು ಕನ್ನಡ ನಾಡಿನಲ್ಲೇ. ದೇಶದ ಏಕೈಕ ವಿಜ್ಞಾನ ಸಂಶೋಧನಾ ಕೇಂದ್ರ ಭಾರತೀಯ ವಿಜ್ಞಾನ ಸಂಸ್ಥೆ ಇರುವುದು, ಏಕೈಕ ಉಪಗ್ರಹ ನಿಯಂತ್ರಣ ಕೇಂದ್ರ ಇರುವುದು, ಎಲೆಕ್ಟ್ರಾನಿಕ್ ಮತಯಂತ್ರ ತಯಾರಿಕಾ ಕಾರ್ಖಾನೆ ಇರುವುದು, ವಿಮಾನ ಭಾರಿ ಉಪಕರಣ ತಯಾರಿಕಾ ಕಾರ್ಖಾನೆಗಳು ಇರುವುದು ಕನ್ನಡ ನಾಡಿನಲ್ಲಿ. ಹಾಗೆಯೇ ದೇಶದ ಮೊದಲ ಸೇನಾ ಮಹಾದಂಡ ನಾಯಕ ಜನರಲ್ ಕಾರ್ಯಪ್ಪ, ದೇಶದ ಸೈನ್ಯ ಪಡೆಯನ್ನು ಯುದ್ಧ ಸಮಯದಲ್ಲಿ ಮುನ್ನಡೆಸಿದ್ದ ಜನರಲ್ ತಿಮ್ಮಯ್ಯ, ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಕನ್ನಡದವರು. ಹೀಗೆ ಕನ್ನಡ ತಾಯಿಯ ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಬೆಳಗಿರುವುದನ್ನು ಕಾಣಬಹುದು. ಇಂತಹ ಧೀಮಂತರು ಜನಿಸಿದ ಕನ್ನಡ ನಾಡಿನಲ್ಲಿ ಮೂಡಿಬಂದ ವ್ಯಕ್ತಿ ತಾನು ಎಂಬ ಸಾರ್ಥಕತೆ ಇಲ್ಲೊಬ್ಬ ಸಾಧಕರ ಮೊಗದಲ್ಲಿ ಇಣುಕುತ್ತಿದೆ. ಅವರು ಬೇರಾರೂ ಅಲ್ಲ, ಕನ್ನಡ ನಾಡನ್ನು ಅಮೆರಿಕ ಮಾಡುವ ಕನಸು ಕಾಣುತ್ತಾ ಅಕ್ಷರಶಃ ಶ್ರಮಿಸುತ್ತಿರುವ ನೈಸ್ ರಸ್ತೆ ಖ್ಯಾತಿಯ ಅಶೋಕಿಣಿಯವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡಿಗರಲ್ಲಿ ಕಾಣುತ್ತಿದ್ದ ಸ್ಥೈರ್ಯ, ಅರ್ಪಣಾ ಮನೋಭಾವ ಈಗಲೂ ಇರಬೇಕು ಎಂದು ಬಯಸುವ ಅಪರೂಪದ ವ್ಯಕ್ತಿ ಅಶೋಕಿಣಿ. ಪ್ರತಿಯೊಬ್ಬರೂ ಪ್ರಗತಿಗಾಗಿ ತುಡಿಯಬೇಕು, ದುಡಿಯಬೇಕು ಎಂದು ಬಯಸುತ್ತಾರೆ. ಅಂತೆಯೇ ನಡೆದು ತೋರಿಸುತ್ತಿದ್ದಾರೆ. ಇವರ ಸಾಮಾಜಿಕ ಕಳಕಳಿ ಎದ್ದು ಕಾಣುವಂಥದ್ದು. ಖೇಣಿಯವರು ಯಾವಾಗಲೂ ಅಭಿವೃದ್ಧಿಗೆ ಅಡ್ಡಗಾಲು ಹಾಕುವವರ ವಿರೋಧಿ, ಅಭಿವೃದ್ಧಿ ವಿರೋಧಿ, ನೀತಿ ನಿಯಮಗಳ ಕಡು ವಿರೋಧಿ. ಜನ ಬೆಂಬಲದೊಂದಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಸದಾ ಸನ್ನದ್ಧರಾಗಿದ್ದಾರೆ. ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರದು ಅನೇಕ ಯೋಜನೆಗಳು. ರೈತರ ಬೆಳೆಗೆ ಯೋಗ್ಯ ಬೆಲೆ ಸಿಗಬೇಕು, ಸಂಗ್ರಹಣೆ ಸಂಸ್ಕರಣೆ ಅವರಿಗೆ ಸನಿಹದಲ್ಲೇ ಇರಬೇಕು, ಎಲ್ಲ ಹಳ್ಳಿಗಳಿಗೂ ಉತ್ತಮ ರಸ್ತೆ ನಿರ್ಮಾಣವಾಗಬೇಕು, ಹೆದ್ದಾರಿಗಳು ವಿಶಾಲವೂ ಸುರಕ್ಷಿತವೂ ಸುವ್ಯವಸ್ಥಿತವೂ ಆಗಿರಬೇಕು, ಭ್ರಷ್ಟಾಚಾರ ತೊಲಗಬೇಕು, ಯುವಕರು ರಾಜಕೀಯಕ್ಕೆ ಬರಬೇಕು, ಹಿರಿಯ ರಾಜಕಾರಣಿಗಳು ಮುತ್ಸದ್ದಿಗಳು ಮಾರ್ಗದರ್ಶಕರು ಆಗಿರಬೇಕು, ಅಭಿವೃದ್ಧಿಗೆ ಪೂರಕ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗಬೇಕು, ದೊಡ್ಡ ಉದ್ಯಮಿಗಳನ್ನು ರಾಜ್ಯದಲ್ಲಿ ಬಂಡವಾಳ ಹೂಡುವಂತೆ ಆಕರ್ಷಿಸಬೇಕು, ಹೆಚ್ಚು ಉದ್ಯೋಗಾವಕಾಶ ಸೃಷ್ಟಿಯಾಗಬೇಕು, ಜನರಿಗೆ ಕನಿಷ್ಠ ಸೌಲಭ್ಯಗಳಾದ ಆರೋಗ್ಯ, ಕುಡಿಯುವ ನೀರು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರೆಯಬೇಕು, ಎಲ್ಲರಿಗೂ ವಸತಿ ದೊರೆಯಬೇಕು, ಕರ್ನಾಟಕ ಕೊಳಚೆ ರಹಿತ ರಾಜ್ಯವಾಗಬೇಕು, ಆರೋಗ್ಯ ವಿಮೆ, ಬೆಳೆ ವಿಮೆ, ಜೀವ ವಿಮೆ ಪ್ರತಿ ರೈತರಿಗೂ ದೊರೆಯಬೇಕು, ಅವರ ಜೀವನಕ್ಕೆ ಕನಿಷ್ಠ ಸೌಲಭ್ಯಗಳ ಖಾತ್ರಿಯಾದರೂ ಸಿಗಬೇಕು, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಎಲ್ಲ ನಗರ ಪಟ್ಟಣಗಳನ್ನು ಜೋಡಿಸುವ ಹೆದ್ದಾರಿಗಳು ನಿರ್ಮಾಣವಾಗಬೇಕು, ಕನ್ನಡ ನಾಡು ನುಡಿಯ ಖ್ಯಾತಿ ವಿಶ್ವದಾದ್ಯಂತ ಪಸರಿಸಬೇಕು. ಕೊಳೆಗೇರಿಗಳಲ್ಲಿ ಮಕ್ಕಳು ಬೆಳೆಯುವುದೆಂದರೆ ಅದು ಸಮಾಜವೇ ದೇಶಕ್ಕೆ ಎಸಗುವ ಅಪರಾಧ. ಕೊಳೆಗೇರಿ ಮುಕ್ತ ರಾಜ್ಯದಲ್ಲಿ
ಪ್ರತಿ ಮಗುವಿಗೂ ಅತ್ಯುತ್ತಮ ಭವಿಷ್ಯದ ಅವಕಾಶ. ರೈತನ ಅಭಿವೃದ್ಧಿಯಲ್ಲಿ ಜೀವ ಸವಿಸಿದ ಗೋವುಗಳು ಮುದಿಯಾದಾಗ ಅವುಗಳ ರಕ್ಷಣೆ ಮತ್ತು ಪೋಷಣೆಗಾಗಿ ಗೋಶಾಲೆಗಳ ನಿರ್ಮಾಣ ಎಲ್ಲ ಕೇಣಿಯವರ ಕನಸುಗಳು. ನಮ್ಮ ದೇಶ, ನಮ್ಮ ಜನ, ನಮ್ಮ ನಾಡು, ನಮ್ಮ ಭಾಷೆ ಅಭ್ಯುದಯ ಹೊಂದಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂಬುದು ಅವರ ಆಶಯ. ಆ ಪರಿಕ್ರಮಕ್ಕೆ ನಾಯಕನಾಗಿ ವಿಜಯಧ್ವಜ ಹಿಡಿದು ಅವರು ಸದಾ ಮುಂಚೂಣಿಯಲ್ಲಿರಲು ಬಯಸುತ್ತಾರೆ.